ಕುಮಾರ್ ರೈ ಸರ್, KS ಆನಂದ್ ಕರೆದ್ರಿ. ಆನಂದ್ KS ಸರ್ ನಮಸ್ಕಾರ. ಆನಂದ್ ಏನು ಮಾನ್ಯ ಸಹಕಾರ ಸಚಿವರ ಒಂದು ಗಮನವನ್ನು ಸೆಳೆಯಲಿಕ್ಕೆ ರಾಜ್ಯದ ಅಪೆಕ್ಸ್ ಬ್ಯಾಂಕ್ನಲ್ಲಿ ರಾಜ್ಯದ ಶಾಸಕರು ಹಾಗೂ ಪಾರ್ಲಿಮೆಂಟ್ ಸದಸ್ಯರುಗಳು ಏನು ಸಾಲವನ್ನು ಪಡೆದಿದ್ದಾರೆ ಹಾಗೂ ಅವರು ಮರುಪಾವತಿ ಬಗ್ಗೆ ಒಂದು ಗಮನ ಸೆಳೆತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದೆ. ಅದಕ್ಕೆ ಉತ್ತರ ಇನ್ನೂ ಬಂದಿಲ್ಲ. ಸನ್ಮಾನ್ಯ ಸಭಾಧ್ಯಕ್ಷರೇ, ಎಪೆಕ್ಸ್ ಬ್ಯಾಂಕ್ ಅಂದ ಕೂಡಲೇ ಗೌರ್ಮೆಂಟ್ ಓನ್ಡ್ ಬ್ಯಾಂಕ್ ಅಂತ ಹೇಳಿ ಬಹಳಷ್ಟು ಜನಕ್ಕೆ ಬಂದ್ಬಿಟ್ಟಿದೆ. ಅದು ಸರಿಯಾದಲ್ಲ. ಇಟ್ ಇಸ್ ಅ ಶೆಡ್ಯೂಲ್ಡ್ ಬ್ಯಾಂಕ್. ಅದು ಅಲ್ಲಿನೇ ಬೋರ್ಡ್ ಇದೆ, ಅಲ್ಲಿನೇ ಡೈರೆಕ್ಟರ್ಸ್ ಇರ್ತಾರೆ, ಅಲ್ಲಿನೇ ಆದಂಥ ವ್ಯವಸ್ಥೆ ಇರುತ್ತೆ. ಬೇರೆ ಕಡೆ ಇದ್ದಾಗ ಅಲ್ಲೂ ಇರುತ್ತೆ. ಬಹಳಷ್ಟು ಜನ ಸಾರ್ವಜನಿಕರು ಅಪೆಕ್ಸ್ ಬ್ಯಾಂಕ್ ಅಂದ ಕೂಡಲೇ ಇಟ್ ಇಸ್ ಓನ್ಡ್ ಬೈ ಗವರ್ನಮೆಂಟ್ ಅಂತಕ್ಕಂಥ ಒಂದು ಅಭಿಪ್ರಾಯ ಏನಿದೆ, ಅದು ಸರಿಯಾದಂಥದ್ದಲ್ಲ. ಇಟ್ ಇಸ್ ಅ ಶೆಡ್ಯೂಲ್ಡ್ ಬ್ಯಾಂಕ್. ನಮ್ಮ ಸದಸ್ಯರು ಕೇಳ್ತಕ್ಕಂಥದ್ದು ಹಾಲಿ ಸದಸ್ಯರು, ಮಾಜಿ ಸದಸ್ಯರುಗಳು, ವಿಧಾನಸಭೆಯವರು, ವಿಧಾನ ಪರಿಷತ್ತರು, ರಾಜ್ಯಸಭಾ ಸದಸ್ಯರು ಇದೆಲ್ಲ ಕೇಳಿದ್ದಾರೆ. ಆದರೆ ಒಂದು ರಿಸರ್ವ್ ಬ್ಯಾಂಕಿನ ಒಂದು ಸುತ್ತೋಲೆ ಏನಿದೆ, ಒಂದು ಮಾಸ್ಟರ್ ಸರ್ಕ್ಯುಲರ್ ಕಸ್ಟಮರ್ ಸರ್ವಿಸಸ್ ಇನ್ ಬ್ಯಾಂಕ್ಸ್ ಇನ್ 2015 ಅಲ್ಲಿ ಏನು ಹೇಳ್ತಾರೆ ರಿಸರ್ವ್ ಬ್ಯಾಂಕ್ನವರು, ಯಾವುದು ಮಾಹಿತಿ ಕೊಡಾಗಿಲ್ಲ ಅಂತೇಳಿ ಇದೆ. ಮಾಹಿತಿ ಕೊಡಬೇಕು ಅಂತ ಹೇಳಿದ್ರೆ ಯಾರ ಮೇಲೆ ಕೇಳ್ತಾರಲ್ಲ ಅವರಿಗೆ ನಾವು ಬರಿಬೇಕು, ನಿಮ್ ಬಗ್ಗೆ ಇಂಥ ಸದಸ್ಯರು ಮಾಹಿತಿ ಕೇಳಿದಾರಪ್ಪ ಕೊಡ್ಬೋದ ಅಂತ ಕೇಳಬೇಕು. ಅವ್ರು ಕೊಡಿ ಸರ್ ಅಂತಾನೆ ಕೊಡ್ಬೋದು ಅಷ್ಟೇ ಹೊರತು ನಾವು ಇಲ್ಲಿ ಡಿಸ್ಕ್ಲೋಸ್ ಮಾಡ್ಲಿಕ್ಕೆ ಬಿಕಾಸ್ ಆಫ್ ದಿಸ್ ರಿಸರ್ವ್ ಬ್ಯಾಂಕ್. ಮಾನ್ಯ ಅಧ್ಯಕ್ಷರೇ, ಮಂತ್ರಿಗಳು ಒಂದು ಸ್ಪಷ್ಟನೆ ಮಾಡ್ಲಿ. ಜನರಿಗೆ, ರೈತರಿಗೆ, ಸರ್ಕಾರಕ್ಕೆ ಆ ಬ್ಯಾಂಕಿಗೆ ಏನು ಸಂಬಂಧ ಇಲ್ಲ ಅಂತ ಅವ್ರು ಹೇಳ್ಬಿಡ್ಲಿ. ಮಾನ್ಯ ಅಶೋಕ್ ಕುಮಾರ್ ಪ್ರಶ್ನೆ ಮುಗಿಲಿಲ್ಲ, ಉತ್ತರ ಕೂಡ ಸಮರ್ಪಕವಾಗಿಲ್ಲ. ಮುಖ್ಯವಾಗಿ ಮನೆ ಸಭೆ ಈಗ ಏನು ಉತ್ತರ ಕೊಟ್ಟರು ಬಹುಶಃ ಅದು ಒಂದು ಸಮರ್ಪಕ ಉತ್ತರ ಅಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕೆಂತ ಹೇಳಿದ್ರೆ ಅಪೆಕ್ಸ್ ಬ್ಯಾಂಕಿಗೆ ಫೈನಾನ್ಸ್ ಮಾಡ್ತಕ್ಕಂತಾರೆ ಅವರು ನಬಾರ್ಡ್ನವರು. ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಾರೆ? ರೈತರ ಒಂದು ಚಟುವಟಿಕೆಗಳನ್ನ ಪ್ರೋತ್ಸಾಹಿಸಲಿಕ್ಕೆ. ಯಾಕೆ ಪ್ರಶ್ನೆ ಕೇಳಿದೆ ಅಂದ್ರೆ ಸಭಾಧ್ಯಕ್ಷರೇ, ಮುಖ್ಯವಾಗಿ ಒಂದು RBI ಮತ್ತೆ ನಬಾರ್ಡು ಒಂದು ಪತ್ರವನ್ನು ಬರೆದಿದೆ ಅಪೆಕ್ಸ್ ಬ್ಯಾಂಕಿಗೆ. ಏನು ಮುಖ್ಯವಾಗಿ ಸರ್ಕಾರಕ್ಕೆ ಕೂಡ ಬರೆದಿದೆ. ಏನು ಸುಮಾರು 2,000 ಕೋಟಿ ಸಾಲವನ್ನ ವಿವಿಧ ಶುಗರ್ ಫ್ಯಾಕ್ಟರಿಗಳನ್ನ ಮಾಡಲಿಕ್ಕೆ ನಬಾರ್ಡ್ ಮತ್ತು RBI ನೆರವಿನಿಂದ ಸಾಲವನ್ನು ಕೊಟ್ಟಿದ್ದಾರೆ. ಆ 2,000 ಕೋಟಿ ಸಾಲ ಪಡೆದಂತವರಲ್ಲಿ ಬಹುತೇಕರು ಶಾಸಕರಿದ್ದಾರೆ. ಆ ಶಾಸಕರು ಸಾಲವನ್ನು ಪಡೆಯಲಿಕ್ಕೂ ಕೂಡ ಸರಿಯಾದ ದಾಖಲಾತಿಗಳು ಕೊಟ್ಟಿಲ್ಲ. ಜೊತೆಯಲ್ಲಿ ಅವ್ರ ರೀಪೇಮೆಂಟ್ ಅಥವಾ ಸೆಟಲ್ಮೆಂಟ್ ಓಟೆ ಸ್ಕೀಮ್ ಪ್ರಕಾರ ಆಗಿಲ್ಲ ಅಂತಕ್ಕಂಥದನ್ನ ಮುಖ್ಯವಾಗಿ ಆ ನಬಾರ್ಡ್ ಇಂದ ಪತ್ರ ಸರ್ಕಾರಕ್ಕೆ ಬರ್ತಿದೆ. ಒಂದು ಅಧ್ಯಕ್ಷರೇ, ಇದ್ರ ಜೊತೆಯಲ್ಲಿ ನಮ್ಮ ಏನು ಶಾಸನಬದ್ಧ ಲೆಕ್ಕ ಪರಿಶೋಧನಾ ಸಮಿತಿ ವರದಿಯನ್ನು ಕೊಟ್ಟಿದೆ. ಅದರಲ್ಲೂ ಕೂಡ ಅಪೆಕ್ಸ್ ಬ್ಯಾಂಕ್ ಅಲ್ಲಿ ಬಹಳಷ್ಟು ಭ್ರಷ್ಟಾಚಾರ ಆಗಿರೋ ಬಗ್ಗೆ ಕೊಟ್ಟಿದೆ. ಈಗ ಸಾಕಷ್ಟು ಕಡೆ ಒಂದು ಚರ್ಚೆ ನಡೀತಿದೆ ಅಧ್ಯಕ್ಷರೇ, ಅಪೆಕ್ಸ್ ಬ್ಯಾಂಕ್ ಅಲ್ಲಿ ಸಾಕಷ್ಟು ಅವ್ಯವಹಾರ, ಅದರಲ್ಲೂ ಶಾಸಕರುಗಳೇ ಅವ್ಯವಹಾರ ಮಾಡ್ತಾರೆ ಅಂತಕ್ಕಂಥದ್ದು ಒಂದು ಸಾರ್ವಜನಿಕರಲ್ಲಿ ಒಂದು ಕೂಗಿದೆ. ಹಾಗಾಗಿ ನಾನೇನ್ ಮಾಡ್ತಾ ಹೇಳ್ತಕ್ಕಂಥ ಅಧ್ಯಕ್ಷರೇ, ಮೊನ್ನೆ ಒಂದ್ ಕಡೆ RBI ಮತ್ತೆ ನಬಾರ್ಡ್ ಪತ್ರ ಬರೀತದೆ, ಇನ್ನೊಂದ್ ಕಡೆ ಮೊನ್ನೆ ಒಬ್ರು ಯಾರೋ ಒಂದು ಹೈಕೋರ್ಟ್ ಹೋಗಿದ್ದ ಸಂದರ್ಭದಲ್ಲಿ ಹೈಕೋರ್ಟ್ ಸ್ಪಷ್ಟವಾಗಿ ಒಂದು ಆದೇಶ ಮಾಡಿದೆ, ನಬಾರ್ಡ್ ಏನು ಅಪೆಕ್ಸ್ ಬ್ಯಾಂಕ್ ನ ಸಂಪೂರ್ಣವಾಗಿ ತನಿಖೆಗೊಳಪಡಿಸಿ ಅಂತೇಳಿ. ಯಾಕೆ ಪ್ರಶ್ನೆಯನ್ನು ಎತ್ತಿರ್ತೀನಿ ಅಧ್ಯಕ್ಷ ಅಂದ್ರೆ, ಇವತ್ತು ಅಪೆಕ್ಸ್ ಬ್ಯಾಂಕ್ ಅದ್ರ ಕೆಳಗೆ ಬರ್ತಕ್ಕಂಥ DCC ಬ್ಯಾಂಕ್ಗಳಿದೆ, ಅವು ರೈತರಿಗೆ ಪ್ರೋತ್ಸಾಹಿಸ್ತಕ್ಕಂಥ ನಿಟ್ಟಲ್ಲಿ ಕೆಲಸ ಮಾಡಬೇಕಾಗ್ತದೆ. ಆದ್ರೆ ಇವತ್ತು DCC ಬ್ಯಾಂಕ್ಗಳಲ್ಲಿ ಸಾಲ ಪಡಿಬೇಕು ಅಂತ ಹೇಳಿದ್ರೆ ಇವತ್ತು ಎಲ್ಲಿ ರೈತರಿಗೆ ಸಾಧ್ಯ? ಇವತ್ತು ವ್ಯಾಪಾರಸ್ಥರಿಗೆ, ಚಿನ್ನದ ವ್ಯಾಪಾರಗಳಿಗೆ ಮಾತ್ರ ಸಾಲ ಕೊಡ್ತಾ ಇದ್ದಾರೆ. ಸಾಮಾನ್ಯ ಜನನ ಮುಟ್ತಕ್ಕಂಥದ್ರಲ್ಲಿ ನಿಮ್ಮ ಗಮನ ಸೆಳೆಯುವುದೇ ಅಂತ ಪಾಯಿಂಟ್ಗೆ ಬನ್ನಿ. ಪ್ರಶ್ನೆ ನೀವು ಶಾಸಕರ ಸ್ಟಾರ್ಟ್ ಆಗಿ ಬ್ಯಾಂಕ್ ಸ್ಟಾರ್ಟ್ ಆಗಿ ರೈತರ ತನಕ DCC ತನಕ ಮುಟ್ಟಿದ್ದೀರಿ. ಈಗ ಇನ್ನು ಎಲ್ಲಿಗೆ ಹೋಗ್ತೀವಿ? ಪ್ಯಾಕ್ ಸೊಸೈಟಿ ಹೋಗ್ತೀವಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ಈಗ ಗಮನ ಸೆಳೆ ಉತ್ತರ ಕೊಟ್ಟಿದ್ದಾರೆ. ಏನಿದೆ ಈ ಒಂದು ಬ್ಯಾಂಕ್ ಅಪೆಕ್ಸ್ ಬ್ಯಾಂಕ್ ಏನಿದೆ ಅಧ್ಯಕ್ಷರೇ, ಮುಂದಿನ ದಿನಗಳಲ್ಲಿ ಆಗ್ತಕ್ಕಂಥ ಭ್ರಷ್ಟಾಚಾರ ಸಾವಿರಾರು ಕೋಟಿಯಲ್ಲಿ ಮಟ್ಟದಲ್ಲಿದೆ. ಇವತ್ತು ನಾವು ಮುಖ್ಯವಾಗಿ ಮಹರ್ಷಿ ವಾಲ್ಮೀಕಿ ಆಗ ಭ್ರಷ್ಟಾಚಾರದ ಬಗ್ಗೆ ನಿಗಮದ ಬಗ್ಗೆ ಮಾತಾಡ್ತಾ ಇದೀವಿ, ನಿಗಮದ ಬಗ್ಗೆ ಮಾತಾಡ್ತಿದೀವಿ. ಅದೆಲ್ಲ ಮೀರಿ ಸುಮಾರು ಸಾವಿರಾರು ಕೋಟಿ ಈ ಬ್ಯಾಂಕಿನ ಬಗ್ಗೆ ರಾಜ್ಯ ಸರ್ಕಾರ ಹಾಗಾಗಿ ಮಾನ್ಯ ಸಭಾಧ್ಯಕ್ಷರ ಮೂಲಕ ಒತ್ತಾಯ ಮಾಡ್ತೀನಿ, ಒಂದು ಹೈಕೋರ್ಟ್ ಪಾರದರ್ಶಕವಾದ ತನಿಖೆಯನ್ನ ಅದನ್ನು ಕೇಳಿ, ಅದು ಲಾಸ್ಟ್ ತನಿಖೆ ಮಾಡಿ ಕೇಳಿದ್ದಾರೆ. ಅಧ್ಯಕ್ಷ, ಎರಡೇ ಕೂತ್ಕೊಳ್ಳಿ, ಆನಂದ್ ಕೂತ್ಕೊಳ್ಳಿ.
ಒಂದು ಮಾಹಿತಿ ಕೊಡಲಿಕ್ಕೆ ರಿಸರ್ವ್ ಬ್ಯಾಂಕಿನ ಮಾಸ್ಟರ್ ಸರ್ಕ್ಯುಲರ್ ಪ್ರಕಾರ ಸಾಧ್ಯ ಇಲ್ಲ. ಆ ಕಸ್ಟಮರ್ ಒಪ್ಪಿದ್ರೆ ಮಾತ್ರ ಅವರಿಗೆ ಮಾಹಿತಿ ಕೊಡ್ತಕ್ಕಂಥದ್ದಿದೆ. ಅವ್ರು ಇನ್ನೂ ಮುಂದುವರೆದು ಅಪೆಕ್ಸ್ ಬ್ಯಾಂಕ್ ನಲ್ಲಿ ಹಗರಣ ಆಗಿದೆ, ಡಿಸಿಸಿ ಬ್ಯಾಂಕ್ಗಳು ಸಾಲ ಸಿಕ್ಕೋದಿಲ್ಲ, ಅವು ಇವು ಎಲ್ಲ ಹೇಳಿದ್ದಾರೆ. ಅಪೆಕ್ಸ್ ಬ್ಯಾಂಕ್ ನಲ್ಲಿ ಯಾವುದೇ ಹಗರಣ ಆಗಿದ್ರು ಕೂಡ ಯಾವುದೇ ಇದ್ರು ಕೂಡ ನಿರ್ದಿಷ್ಟವಾಗಿ ಹೇಳಿ ಅದ್ರ ಬಗ್ಗೆ ನಾವು ತನಿಖೆ ಮಾಡಿಸ್ತೇವೆ. 64 ಎನ್ಕ್ವೈರಿ ಬೇಕಾದ್ರೂ ಮಾಡಿಸ್ತೇನೆ, 68 ಬೇಕಾದ್ರೂ ಮಾಡಿಸ್ತಾರೆ, 65 ಬೇಕಾದ್ರೂ ಮಾಡಿಸ್ತಾರೆ. ಅದ್ರದ್ದು ನಿರ್ದಿಷ್ಟವಾಗಿ ಹೇಳಿ. ಆಯ್ತು ಸಭಾಧ್ಯಕ್ಷರೇ, ಹೈಕೋರ್ಟ್ ಆದೇಶ ಮಾಡಿದೆ ತನಿಖೆ ಮಾಡಿ ಅಂತ. ಅದನ್ನ ನಮ್ಮ ಸಚಿವರಲ್ಲಿ ನಮ್ಮ ಪ್ರಭಾವಿ ಸಚಿವರು ಅವ್ರಲ್ಲಿ ಮನವಿ ಮಾಡೋದಿಷ್ಟೇ, ಪಾರದರ್ಶಕವಾದ ತನಿಖೆ ಆಗ್ಲಿ, ಪಾರದರ್ಶಕ ತನಿಖೆ ಮಾಡಿ ತಪ್ಪಿದ್ರೆ ಅದನ್ನ ಹೊರಗೆ ತರಲಿ ಅಂತಕ್ಕಂಥದ್ದೇ ನಮ್ಮ ಸಚಿವರಿಗೆ ನಮ್ಮ ಪ್ರಶ್ನೆ. ಕೆಲವೊಮ್ಮೆ ರಿಲ್ಯಾಕ್ಸೇಷನ್ ಆಗ್ತದೆ. ಈಗ ನಮ್ಮಲ್ಲಿ ಹೇಳ್ಬೇಕು ಅಂದ್ರೆ ಈಗ ಅಪೆಕ್ಸ್ ಬ್ಯಾಂಕ್ ನಲ್ಲಿ ಒಬ್ಬ ವ್ಯಕ್ತಿಗೆ 70 ಲಕ್ಷಕ್ಕಿಂತ ಹೆಚ್ಚು ಸಾಲ ಕೊಡ್ಲಿಕ್ಕೆ ಬರೋದಿಲ್ಲ. ನಮ್ಮ ಶಾಸಕರುಗಳು ಒಂದು ಮನೆ ಕಟ್ತೀವಪ್ಪ, ಅವ್ನು ಕೋಟಿ ಬೇಕು ಸಾಲ ಅಂದ್ರೆ ಅವ್ನು ಕೊಡದೇ ಇದ್ರೆ ಏನಾಗ್ತದೆ? ಅಂತ ಸಂದರ್ಭಗಳಲ್ಲಿ ಕೆಲವು ಡಿವಿಯೇಷನ್ಸ್ ಇದಾವೆ, ಮತ್ತೆ ಅವೆಲ್ಲನೂ ಕೂಡ ರಿಕವರಿನೂ ಆಗ್ತಾ ಇದಾವೆ. ಇವರು ಸುಮ್ಮನೆ ಇವ್ರ ಮೇಲೆ ಕಂಟೆಸ್ಟ್ ಮಾಡಿದ್ದು ಬೆಳ್ಳಿ ಪ್ರಕಾಶ್ಗೂ ಇವ್ರಿಗೂ ಆಗ್ಲಿಲ್ಲ ಅಂತ ಹೇಳಿ ಸುಮ್ಮನೆ ಆರೋಪ ಮಾಡ್ತಕ್ಕಂಥದ್ದು ಇದು ಸರಿಯಾದಲ್ಲ. ಯಾಕಂದ್ರೆ ಸಂಸ್ಥೆ ಇದೆಯಲ್ಲ, ಆಯ್ತು ನಮ್ಮ ಅದು ಚುನಾವಣಾ ರಂಗದಲ್ಲಿ ರೈತರು ದಯವಿಟ್ಟು ಹೈಕೋರ್ಟಿಗೆ ಹೋಗಿ ಹೈಕೋರ್ಟ್ ಮಂತ್ರಿ ಇದ್ದಾಗ ಶುಗರ್ ಕೇನ್ ಗ್ರೋಯರ್ಸ್ ಶುಗರ್ ಕೇನ್ ಕ್ರಷ್ ಮಾಡೋ ಫ್ಯಾಕ್ಟ್ರಿಗಳಿಲ್ಲ ಅಂತ ಹೇಳಿ ಸುಟ್ಟಾಗ್ತಾ ಇದ್ರಾಗ. ಬಿಕಾಸ್ ಆಫ್ ದಿಸ್ ಶುಗರ್ ಕೇನ್ ಫ್ಯಾಕ್ಟರೀಸ್ ಪ್ರೈವೇಟ್ನವರು ಮಾಡಿದ್ರಿಂದ ಇವತ್ತು ಶುಗರ್ ಕೇನ್ ಗ್ರೋಯರ್ಸ್ ಆರ್ಥಿಕವಾಗಿ ಸದೃಢರಾಗಿದ್ದಾರೆ. ಅವೆಲ್ಲ ಬೇಕಾದ್ರೆ ಚರ್ಚೆಗೆ ತಗೊಳ್ಬೇಕಾದ್ರೆ ಬೇರೆ. ಬಟ್ ಒಂದು ಸಂಸ್ಥೆ ಮೇಲೆ ವ್ಯಕ್ತಿ ಆಧರಿಸಿಟ್ಕೊಂಡು ಸಂಸ್ಥೆ ಮೇಲೆ ಆರೋಪ ಮಾಡ್ತಕ್ಕಂಥದ್ದು, ಸಂಸ್ಥೆಗೆ ಅಗೌರವ ತಂದು ಡೆಪಾಸಿಟರ್ಸ್ ಅಲ್ಲಿ ಸಂಶಯ ಮೂಡ್ತಕ್ಕಂಥ ರೀತಿನಲ್ಲಿ ಆಗಬಾರದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸರ್ KS ಆನಂದ್ ಕರೆದು ಆನಂದ್ KS ಸರ್ ನಮಸ್ಕಾರ. ಆನಂದ್ ಏನು ಮಾನ್ಯ ಸಹಕಾರ ಸಚಿವರ ಒಂದು ಗಮನವನ್ನು ಸೆಳೆಯಲಿಕ್ಕೆ ರಾಜ್ಯದ ಅಪೆಕ್ಸ್ ಬ್ಯಾಂಕ್ನಲ್ಲಿ ರಾಜ್ಯದ ಶಾಸಕರು ಹಾಗೂ ಪಾರ್ಲಿಮೆಂಟ್ ಸದಸ್ಯರುಗಳು ಏನು ಸಾಲವನ್ನು ಪಡೆದಿದ್ದಾರೆ ಹಾಗೂ ಅವರು ಮರುಪಾವತಿ ಬಗ್ಗೆ ಒಂದು ಗಮನ ಸೆಳೆತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದೆ, ಅದಕ್ಕೆ ಉತ್ತರ ಇನ್ನೂ ಬಂದಿಲ್ಲ. ಸನ್ಮಾನ್ಯ ಸಭಾಧ್ಯಕ್ಷರೇ, ಎಪೆಕ್ಸ್ ಬ್ಯಾಂಕ್ ಅಂದ ಕೂಡಲೇ ಗೌರ್ಮೆಂಟ್ ಓನ್ಡ್ ಬ್ಯಾಂಕ್ ಅಂತ ಹೇಳಿ ಬಹಳಷ್ಟು ಜನಕ್ಕೆ ಬಂದ್ಬಿಟ್ಟಿದೆ. ಅದು ಸರಿಯಾದಲ್ಲ. ಇಟ್ ಇಸ್ ಅ ಶೆಡ್ಯೂಲ್ಡ್ ಬ್ಯಾಂಕ್. ಅದು ಅಲ್ಲಿನೇ ಬೋರ್ಡ್ ಇದೆ, ಅಲ್ಲಿನೇ ಡೈರೆಕ್ಟರ್ಸ್ ಇರ್ತಾರೆ, ಅಲ್ಲಿನೇ ಆದಂಥ ವ್ಯವಸ್ಥೆ ಇರುತ್ತೆ. ಬೇರೆ ಕಡೆ ಇದ್ದಾಗ ಅಲ್ಲೂ ಇರುತ್ತೆ. ಬಹಳಷ್ಟು ಜನ ಸಾರ್ವಜನಿಕರು ಅಪೆಕ್ಸ್ ಬ್ಯಾಂಕ್ ಅಂದ ಕೂಡಲೇ ಇಟ್ ಇಸ್ ಓನ್ಡ್ ಬೈ ಗವರ್ನಮೆಂಟ್ ಅಂತಕ್ಕಂಥ ಒಂದು ಅಭಿಪ್ರಾಯ ಏನಿದೆ ಅದು ಸರಿಯಾದಂಥದ್ದಲ್ಲ. ಇಟ್ ಇಸ್ ಅ ಶೆಡ್ಯೂಲ್ಡ್ ಬ್ಯಾಂಕ್. ನಮ್ಮ ಸದಸ್ಯರು ಕೇಳ್ತಕ್ಕಂಥದ್ದು ಹಾಲಿ ಸದಸ್ಯರು, ಮಾಜಿ ಸದಸ್ಯರುಗಳು, ವಿಧಾನಸಭೆಯವರು, ವಿಧಾನ ಪರಿಷತ್ತರು, ರಾಜ್ಯಸಭಾ ಸದಸ್ಯರು ಇವನ್ನೆಲ್ಲ ಕೇಳಿದ್ದಾರೆ. ಆದರೆ ಒಂದು ರಿಸರ್ವ್ ಬ್ಯಾಂಕಿನ ಒಂದು ಸುತ್ತೋಲೆ ಏನಿದೆ, ಒಂದು ಮಾಸ್ಟರ್ ಸರ್ಕ್ಯುಲರ್ ಕಸ್ಟಮರ್ ಸರ್ವಿಸಸ್ ಇನ್ ಬ್ಯಾಂಕ್ಸ್ ಇನ್ 2015 ಅಲ್ಲಿ ಏನು ಹೇಳ್ತಾರೆ ರಿಸರ್ವ್ ಬ್ಯಾಂಕ್ನವರು, ಯಾವುದು ಮಾಹಿತಿ ಕೊಡಾಗಿಲ್ಲ ಅಂತೇಳಿ ಇದೆ. ಮಾಹಿತಿ ಕೊಡಬೇಕು ಅಂತ ಹೇಳಿದ್ರೆ ಯಾರ ಮೇಲೆ ಕೇಳ್ತಾರಲ್ಲ ಅವರಿಗೆ ನಾವು ಬರಿಬೇಕು, ನಿಮ್ ಬಗ್ಗೆ ಇಂಥ ಸದಸ್ಯರು ಮಾಹಿತಿ ಕೇಳಿದಾರಪ್ಪ ಕೊಡ್ಬೋದ ಅಂತ ಕೇಳಬೇಕು. ಅವ್ರು ಕೊಡಿ ಸರ್ ಅಂತಾನೆ ಕೊಡ್ಬೋದು ಅಷ್ಟೇ ಹೊರತು ನಾವು ಇಲ್ಲಿ ಡಿಸ್ಕ್ಲೋಸ್ ಮಾಡ್ಲಿಕ್ಕೆ ರಿಸರ್ವ್ ಬ್ಯಾಂಕ್. ಮಾನ್ಯ ಅಧ್ಯಕ್ಷರೇ, ಮಂತ್ರಿಗಳು ಒಂದು ಸ್ಪಷ್ಟನೆ ಮಾಡ್ಲಿ, ಜನರಿಗೆ ರೈತರಿಗೆ ಸರ್ಕಾರಕ್ಕೆ ಆ ಬ್ಯಾಂಕಿಗೆ ಏನು ಸಂಬಂಧ ಇಲ್ಲ ಅಂತ ಅವ್ರು ಹೇಳ್ಬಿಡ್ಲಿ. ಮಾನ್ಯ ಅಶೋಕ್ ಕುಮಾರ್ ಮುಗಿಲಿಲ್ಲ, ಉತ್ತರ ಕೂಡ ಸಮರ್ಪಕವಾಗಿಲ್ಲ. ಮುಖ್ಯವಾಗಿ ಮನೆ ಸಭೆ ಏನು ಉತ್ತರ ಕೊಟ್ಟರು ಭವಿಷ್ಯ ಅದು ಒಂದು ಸಮರ್ಪಕ ಉತ್ತರ ಅಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕಂತ ಹೇಳಿದ್ರೆ ಅಪೆಕ್ಸ್ ಬ್ಯಾಂಕಿಗೆ ಫೈನಾನ್ಸ್ ಮಾಡ್ತಕ್ಕಂತಾರೆ ಅವರು ನಬಾರ್ಡ್ನವರು. ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಾರೆ? ರೈತರ ಒಂದು ಚಟುವಟಿಕೆಗಳನ್ನ ಪ್ರೋತ್ಸಾಹಿಸಲಿಕ್ಕೆ. ಯಾಕೆ ಪ್ರಶ್ನೆ ಕೇಳಿದೆ ಅಂದ್ರೆ ಸಭಾಧ್ಯಕ್ಷರೇ, ಮುಖ್ಯವಾಗಿ ಒಂದು RBI ಮತ್ತೆ ನಬಾರ್ಡು ಒಂದು ಪತ್ರವನ್ನು ಬರೆದಿದೆ ಅಪೆಕ್ಸ್ ಬ್ಯಾಂಕಿಗೆ. ಏನು ಮುಖ್ಯವಾಗಿ ಸರ್ಕಾರ ಕೂಡ ಬರೆದಿದೆ, ಏನು ಸುಮಾರು 2,000 ಕೋಟಿ ಸಾಲವನ್ನ ವಿವಿಧ ಶುಗರ್ ಫ್ಯಾಕ್ಟರಿಗಳನ್ನ ಮಾಡಲಿಕ್ಕೆ ನಬಾರ್ಡ್ ಮತ್ತು RBI ನೆರವಿನಿಂದ ಸಾಲವನ್ನು ಕೊಟ್ಟಿದ್ದಾರೆ. ಆ 2,000 ಕೋಟಿ ಸಾಲ ಪಡೆದಂತವರಲ್ಲಿ ಬಹುತೇಕರು ಶಾಸಕರಿದ್ದಾರೆ. ಆ ಶಾಸಕರು ಸಾಲವನ್ನು ಪಡೆಯಲಿಕ್ಕೂ ಕೂಡ ಸರಿಯಾದ ದಾಖಲಾತಿಗಳು ಕೊಟ್ಟಿಲ್ಲ. ಜೊತೆಯಲ್ಲಿ ಅವ್ರ ರೀಪೇಮೆಂಟ್ ಕೂಡ
ರೀಪೇಮೆಂಟ್ ಅಥವಾ ಸೆಟಲ್ಮೆಂಟ್ ಓಟೆ ಸ್ಕೀಮ್ ಪ್ರಕಾರ ಆಗಿಲ್ಲ ಅಂತಕ್ಕಂಥದ್ದನ್ನ ಮುಖ್ಯವಾಗಿ ಆ ನಬಾರ್ಡ್ ಇಂದ ಪತ್ರ ಸರ್ಕಾರಕ್ಕೆ ಆಯ್ತು, ಈಗ ಏನ್ ಬರ್ತಿದೆ. ಗಮನ ಇದು ಸೆಳೀತೀರಿ? ಒಂದು ಅಧ್ಯಕ್ಷರೇ, ಇದ್ರ ಜೊತೆಯಲ್ಲಿ ನಮ್ಮ ಏನು ಶಾಸನಬದ್ಧ ಲೆಕ್ಕ ಪರಿಶೋಧನಾ ಸಮಿತಿ ವರದಿಯನ್ನು ಕೊಟ್ಟಿದೆ, ಅದರಲ್ಲೂ ಕೂಡ ಅಪೆಕ್ಸ್ ಬ್ಯಾಂಕ್ ಅಲ್ಲಿ ಬಹಳಷ್ಟು ಭ್ರಷ್ಟಾಚಾರ ಆಗಿರೋ ಬಗ್ಗೆ ಕೊಟ್ಟಿದೆ. ಈಗ ಸಾಕಷ್ಟು ಕಡೆ ಒಂದು ಚರ್ಚೆ ನಡೀತಿದೆ ಅಧ್ಯಕ್ಷರೇ, ಏನೇನ್ ಗಮನ ಅಪೆಕ್ಸ್ ಬ್ಯಾಂಕ್ ಅಲ್ಲಿ ಸೆಳೀತೀರಿ? ಸಾಕಷ್ಟು ಅವ್ಯವಹಾರ, ಅದರಲ್ಲೂ ಶಾಸಕರುಗಳೇ ಅವ್ಯವಹಾರ ಮಾಡ್ತಾರೆ ಅಂತಕ್ಕಂಥದ್ದು ಒಂದು ಸಾರ್ವಜನಿಕರಲ್ಲಿ ಒಂದು ಕೂಗಿದೆ. ಹಾಗಾಗಿ ನಾನೇನ್ ಮಾಡ್ತಾ ಹೇಳ್ತಕ್ಕಂಥ ಅಧ್ಯಕ್ಷರೇ, ಮೊನ್ನೆ ಒಂದ್ ಕಡೆ RBI ಮತ್ತೆ ನಬಾರ್ಡ್ ಪತ್ರ ಬರೀತದೆ, ಇನ್ನೊಂದ್ ಕಡೆ ಮೊನ್ನೆ ಒಬ್ರು ಯಾರೋ ಒಂದು ಹೈಕೋರ್ಟ್ ಹೋಗಿದ್ದ ಸಂದರ್ಭದಲ್ಲಿ ಹೈಕೋರ್ಟ್ ಸ್ಪಷ್ಟವಾಗಿ ಒಂದು ಆದೇಶ ಮಾಡಿದೆ, ನಬಾರ್ಡ್ ಏನು ಅಪೆಕ್ಸ್ ಬ್ಯಾಂಕ್ ನ ಸಂಪೂರ್ಣವಾಗಿ ತನಿಖೆಗೊಳಪಡಿಸಿ ಅಂತ ಹೇಳಿ. ಯಾಕೆ ಪ್ರಶ್ನೆಯನ್ನು ಎತ್ತಿರ್ತೀನಿ ಅಧ್ಯಕ್ಷ ಅಂದ್ರೆ, ಇವತ್ತು ಅಪೆಕ್ಸ್ ಬ್ಯಾಂಕ್ ಅದ್ರ ಕೆಳಗೆ ಬರ್ತಕ್ಕಂಥ DCC ಬ್ಯಾಂಕ್ಗಳಿದೆ, ಅವು ರೈತರಿಗೆ ಪ್ರೋತ್ಸಾಹಿಸ್ತಕ್ಕಂಥ ನಿಟ್ಟಲ್ಲಿ ಕೆಲಸ ಮಾಡಬೇಕಾಗ್ತದೆ. ಆದ್ರೆ ಇವತ್ತು DCC ಬ್ಯಾಂಕ್ಗಳಲ್ಲಿ ಸಾಲ ಪಡಿಬೇಕು ಅಂತ ಹೇಳಿದ್ರೆ ಇವತ್ತು ಎಲ್ಲಿ ರೈತರಿಗೆ